ಭಾಳ ದಿನ ಮೇಲೆ ನಾನು 3 ಡೇಸ್ ವ್ಲಾಗನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಹಾಯ್ ಎವ್ರಿವನ್, ಎಲ್ಲರೂ ಆರಾಮದಿರ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವೀಡಿಯೋನ ಶುರು ಮಾಡೋಣ. ಬನ್ನಿ, ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಇವತ್ತಿನ ವೀಡಿಯೋ ನಾನು ಫುಲ್ ಲಾಂಗ್ ಆಗಿ ಮಾಡ್ಕೊಂಡಿನಿ. ಹಾಗೆ ನಿಮ್ಗೆ ಬೇಜಾರಿಲ್ಲದೇ ಯಾವುದೇ ರೀತಿ ಹೇರ್ಸ್ ರಿಲೇಟೆಡ್ ನಾನು ಹಾಕಿಲ್ಲ. ಇವತ್ತು ಬಂದುಬಿಟ್ಟು ಹಾಲಿಡೇ ಇತ್ತು, ನನಗೆ ಅಂತ ಹಾಲಿಡೇ ಇತ್ತು. ಹಾಗಾಗಿ ಫ್ರೆಶ್ ಅಪ್ ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣವೇ ಸ್ನಾನ ಎಲ್ಲ ಮಾಡಿಕೊಂಡು ಅದರ್ಸ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನನ್ನ ಹೇರ್ಸ್ ಆಲ್ರೆಡಿ ಡ್ರೈ ಮಾಡಿಕೊಂಡು ಸ್ವಲ್ಪ ಒಳಗಡೆ ಎಲ್ಲ ಹಸಿಯಾಗಿತ್ತು. ಕೂದಲು ನೀಟಾಗಿ ಒಣಗಲಿ ಅಂತ ನಾನು ಬಿಟ್ಕೊಂಡು ಈ ರೀತಿ ಸ್ವಲ್ಪ ಕೂದಲನ್ನು ಫ್ರೀ ಹೇರ್ಸ್ ಮಾಡಿ ಬಿಟ್ಟು ತಿರುಗಾಡ್ತಾ ಇದ್ದೀನಿ. ಅದರ್ಸ್ ಏನಾದರೂ ಕೆಲಸ ಇದ್ದರೆ ಮಾಡಿಕೊಂಡ್ರೆ ಆಯಿತು ಅಂಥೇಳಿ. ಇವತ್ತು ಬಂದುಬಿಟ್ಟು ನಾನು ಸ್ವಲ್ಪ ಹೆಲ್ದಿಯಾಗಿ ಸ್ಕಿನ್ಗೆ ಮತ್ತು ಹೇರ್ಸ್ಗೆ ಸ್ಕಿನ್ ಬ್ರೈಟಿಂಗ್ ಆಗಿ ಕಾಣಿಸ್ಬೇಕು, ಹಾಗೆ ಹೇರ್ಸ್ಗೆ ಒಂದು ಟಾನಿಕ್ ಆಗಿ ನಮ್ಮ ಒಂದು ಒಳಗಡೆ ಬಾಡಿಯಿಂದನೇ ಅದಕ್ಕೆ ಒಂದು ಒಳ್ಳೆ ಟಾನಿಕ್ ಸಿಗಬೇಕು. ಹಾಗೆ ಈಗ ಬೇಸಿಗೆ ಕಾಲ ಬಂತು, ಹೆಡ್ಡಾಗಿರಬೇಕು ಬಾಡಿ ಅಂತ ಅಂದ್ಕೊಂಡು ವೀಕಲ್ಲಿ ಒನ್ಸ್ ನಾನು ಈ ಬನಾನಾ, ಡೇಟ್ಸು ಹಾಗೆ ನನ್ನ ಕೈಗೆ ಏನು ಫ್ರೂಟ್ಸ್ಗಳು ಸಿಗುತ್ತೋ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸರ್ಗೆಲ್ಲ ಹಾಕಿ ಸ್ವಲ್ಪ ಸಕ್ಕರೆನ ಯೂಸ್ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಯೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇವತ್ತು ಫಸ್ಟ್ ಡೇ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೆ. ಇದು ಬಂದುಬಿಟ್ಟು ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಇದು ನಮ್ಮ ಒಂದು ಗಿಡದಲ್ಲಿ ಕಂಪೌಂಡ್ ಒಳಗಡೆ ಚಿಕ್ಕ ಕಾಯಿ ಗಿಡ ಐತಿ. ಅದರಲ್ಲಿ ನಾನು ಒಂದಿಷ್ಟು ಹಣ್ಣುಗಳನ್ನು ಮತ್ತೆ ಹಣ್ಣು ಮಾಡೋಕ್ಕಿಟ್ಟಿದ್ದೆ. ಆವಾಗ ನಾನು ಒಂದಿಷ್ಟು ಹಣ್ಣುಗಳನ್ನು ಎತ್ತಿಟ್ಕೋತೀನಿ. ಹಣ್ಣು ಮಾಡಿಕೊಂಡು ನೀಟಾಗಿ ತಿಂದರೆ ಆಯಿತು ಅಂಥೇಳಿ. ಒಂದೇ ಸತಿ ಹರಿದ್ರೆ ಏನಾಗುತ್ತಪ್ಪ ಅಂತಂದರೆ ಎಟ್ ಎ ಟೈಮ್ ಹಣ್ಣುಗಳು ಆಗಿಬಿಡ್ತಾವೆ. ತಿನ್ಲಿಕ್ಕೆ ಆಗೋದಿಲ್ಲ, ಎಲ್ಲನೂ ಕೊಳ್ತೋಗೋ ಚಾನ್ಸಸ್ ಭಾಳ ಇರ್ತಾವೆ. ಅದಕ್ಕಾಗಿ ಫಟಾಫಟ್ ಅಂತ ಇದನ್ನು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹಾಗೆ ಅದನ್ನು ಕಟ್ ಮಾಡಿಕೊಂಡು ಸಣ್ಣ ಹೋಳುಗಳಾಗಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಬಾಳೆಹಣ್ಣು ಕೂಡ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಮಿಕ್ಸಿಯಲ್ಲಿ ಪರವಾಗಿಲ್ಲ, ಸಣ್ಣದಾಗಿಬಿಡ್ತದೆ. ಹಾಗೆ ಡೈಲಿ ನಾವು ರುಟೀನಲ್ಲಿ ಏನಾದರೂ ಒಂದು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊತಿರ್ತೀನಿ. ನನಗೆ ಏನಾಗುತ್ತೋ ಗೊತ್ತಿಲ್ಲ. ಸಮ್ ಟೈಮ್ ಬರೀ ಕೆಲಸದ ಹಿಂದೆನೇ ಬೆನ್ನು ಹತ್ಕೊಂಡ್ಬಿಡ್ತೀನಿ. ಹಾಗೆ ವಿಡಿಯೋ ಶೂಟ್ ಮಾಡೋಕ್ಕೆ ನನಗೆ ಟೈಮೇ ಸಿಗೋದಿಲ್ಲ. ಹಾಗೆ ವಿಡಿಯೋ ಶೂಟ್ ಮಾಡಿದ್ರೂ ಸಹ ಅದನ್ನು ಮರ್ತೋಗ್ಬಿಡ್ತೀನಿ, ನಾನು ಎಡಿಟೇ ಮಾಡೋದಿಲ್ಲ. ಅದೇ ಪ್ರಾಬ್ಲಮ್ಮು. ಈಗ ಫೈನಲ್ ಆಗಿ ರೆಡಿ ಆಯಿತು. ಚಿಕ್ಕು ಈ ರೀತಿ ಮಾಡ್ಕೊಂಡೀನಿ. ನೋಡೋಣ ಮಿಕ್ಸರ್ ಆಗುತ್ತೆ ಅಂತ ನನಗೆ ಅನಿಸುತ್ತಾ. ಬಾಳೆಹಣ್ಣು ಈ ರೀತಿ ಕ್ಯೂಂಚಿನಿ, ಇನ್ನೂ ಮತ್ತಷ್ಟು ಕ್ಯೂಂಚ್ಕೊಂಡು ಹಾಕ್ತೀನಿ. ಇಲ್ಲ ಅಂತಂದರೆ ಸ್ವಲ್ಪ ನೀಟಾಗಿ ಇನ್ನೊಂಚೂರು ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಖರ್ಜೂರ ಕೂಡ ಈ ರೀತಿ ಓಪನ್ ಮಾಡಿಕೊಂಡು ಬೀಜ ಎಲ್ಲ ತೆಗೆದು ಒಂದು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡೇನಿ. ಈಗ ಮಿಕ್ಸರ್ ಜಾರ್ ರೆಡಿ ಆಗೈತಿ. ಇದರಲ್ಲೀಗ ಒಂದಿಷ್ಟು ಇದು ನೆಕ್ಸ್ಟ್ ಒಂದಿಷ್ಟು ಬಾಳೆಹಣ್ಣು, ಹಾಗೆ ಒಂದು ಸ್ವಲ್ಪ ಖರ್ಜೂರ. ಇವಾಗ ಚಿಕ್ಕು ಇನ್ನೊಂದು ಸ್ವಲ್ಪ ಹಾಕೋಣ. ಜಾಸ್ತಿ ಇದಾವಲ್ಲ ಚಿಕ್ಕು, ಅದು ಸ್ವಲ್ಪಾಗಿ. ಇದನ್ನು ಈಗ ಮಿಕ್ಸರ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ರಿ, ಇವತ್ತು ನಾನು 1 kg ರಾಗಿ ಇಟ್ಕೊಂಡು ಪೂರ್ತಿ ಮಾಲ್ಟನ್ನು ಇವತ್ತು ರೆಡಿ ಮಾಡ್ಕೊಂತ ಡಿಸೈಡ್ ಮಾಡಿಬಿಟ್ಟಿನಿ. ಆಲ್ರೆಡಿ ಕೆಲವೊಂದು ನಾನು ಹುರ್ಕೊಂಡೇನಿ, ಬಟ್ ಅದನ್ನು ವಿಡಿಯೋ ಮಾಡಿಲ್ಲ. ಸ್ವಲ್ಪ ಲಾಂಗ್ ಆಗುತ್ತೇನೋ ಅನ್ನೋ ದೃಷ್ಟಿಯಿಂದ. ಲಾಂಗ್ ಬೇಕಾಗಿತ್ತಪ್ಪ ವಿಡಿಯೋ ಅಂತಂದರೂ ಕೂಡ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ಇವತ್ತು ನನ್ನ ಒಂದು ಮಾಲ್ಟನ್ನು ಜಾಸ್ತಿ ಒಂದು ರಾಗಿ ಫ್ಲೇವರ್ ಇರಲಿ ಅಂತ ಇವಾಗ ಬೇಸಿಗೆ ಕಾಲ ಬಂತು. ನಮ್ಮ ಒಂದು ಸ್ಕಿನ್ ಮತ್ತು ಹೇರ್ಸ್ಗೆ ಒಂದು ಒಳ್ಳೆಯ ಆಹಾರ ಅಂತಂದರೆ ಸ್ವಲ್ಪ ರಾಗಿಯಿಂದ ಬಾಡಿ ಕೂಲಾಗಿರುತ್ತಲ್ಲ. ಬಾಡಿ ಕೂಲಾಗಿದ್ದರೆ ಪಿಂಪಲ್ಸ್ ಅದು ಆಗೋಲ್ಲ ಫೇಸಲ್ಲಿ. ಅದಕ್ಕೋಸ್ಕರ ಅಂದ್ಬಿಟ್ಟು ನಾನಿಲ್ಲಿ ಉದ್ದಿನಬೇಳೆನ ಹುರ್ಕೊಳಕತ್ತೀನಿ. ಉದ್ದಿನಬೇಳೆ ಫ್ಲೇವರ್ ಮಸ್ತ್ ಇರ್ತೈತೆ, ಮತ್ತು ಇದು ಕೂಡ ಚಲೋ ಹೆಲ್ತಿಗೆ. ಸೈಡ್ ಬೈ ಸೈಡ್ ಹೆಸರು ಕಾಳನ್ನು ಕೂಡ ಇಟ್ಟೀನಿ. ಇದನ್ನು ಕೂಡ ಈಗ ನಾನು ಹಸನ್ ಮಾಡ್ಕೋತೀನಿ. ಫಸ್ಟು ಪ್ರತಿಯೊಂದನ್ನು ಕೂಡ ನಾವು ಹಸನ್ ಮಾಡೀನಿ ಈ ರೀತಿ ಹುರ್ಕೋಬೇಕು. ಆಲ್ರೆಡಿ ಇದು ಹುರಿದು ಒಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಇದು ಸ್ವಲ್ಪ ಆರಲಿಕ್ಕೆ ಬಿಟ್ಟಿನಿ. ಇವತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಡಿಫ್ರೆಂಟ್ ಆಗಿರೋ ಈ ಟೊಮೊಟೊ ಸಾಂಬಾರನ್ನ ಪ್ರಿಪೇರ್ ಮಾಡಕತ್ತೀನಿ. ಇದು ಏನಿಲ್ಲ ಫ್ರೆಂಡ್ಸ್, ಸಣ್ಣದಾಗಿ ಟೊಮೊಟೊಗಳನ್ನು ಕಟ್ ಮಾಡಿ ಇಟ್ಕೊಂಡು ಅದನ್ನು ಒಂದು
ಗ್ಲಾಸಷ್ಟು ನೀರು ಒಂದು ಬೊಗಣೆಯಲ್ಲಿ ಹಾಕಿ ಅದನ್ನು ನೀಟಾಗಿ ಕುದಿಸ್ಕೊಳ್ಳೋದು. ಅದರಲ್ಲಿ ಕುದಿಸ್ಕೋಬೇಕಾದ್ರೇ ನೀವು ಖಾರ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಕುದಿಸ್ಬೇಕು. ಈ ರೀತಿ ಬರುತ್ತದು. ಇದನ್ನು ಸ್ಮ್ಯಾಶ್ ಮಾಡಿದಾಗ ಈ ರೀತಿ ಪರ್ಫೆಕ್ಟಾಗಿ ನಮಗೆ ಒಂದು ಬೇಳೆ ರೀತಿಯಲ್ಲಿ ಸಿಗುತ್ತೆ. ಇದಕ್ಕೆ ನಾವು ಸ್ವಲ್ಪ ಗಟ್ಟಿಯಾಗಿ ಬೇಕಾತಂದ್ರೆ ಏನದು ಜೋಳದ ಹಿಟ್ಟು ಇರುತ್ತಲ್ಲ, ಸೊ ಅದನ್ನು ನಾವು ಉತ್ತರ ಕರ್ನಾಟಕ ಸೈಡ್ ಅದನ್ನು ಯೂಸ್ ಮಾಡ್ತೀವಿ. ನೀವು ಕೆಲವೊಬ್ಬರು ಹಾಕೋದಿಲ್ಲ. ಸೊ ನಾನಿಲ್ಲಿ ಹೇಳ್ತಿರ್ತೀನಿ, ಉತ್ತರ ಕರ್ನಾಟಕ ಸೈಡು ಈ ಜೋಳದ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಟೊಮೆಟೊ ಸಾಂಬಾರು ಮಾಡ್ತೀವಿ. ಹಾಗೆ ಇವತ್ತು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಕ್ಕಳ ಜೊತೆ ಐಸ್ ಕ್ರೀಮ್ ತಿಂತಾಯಿದ್ವಿ. ಅದೊಂದು ಕ್ಲಿಪ್ನ ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಪ್ರತಿ ಸತಿನೂ ಬೇರೆಯವ್ರ ವಿಡಿಯೋ ನೋಡಿಕೊಂಡು ಎಂಜಾಯ್ ಮಾಡ್ತಾ ನನ್ನ ವಿಡಿಯೋ ಮಾಡಿದೆ, ಹಾಗೆ ಎಡಿಟ್ ಕೂಡ ಮಾಡಿದೆ ಇರ್ತೀನಿ. ಗೊತ್ತಿಲ್ಲ, ಬೇರೆಯವ್ರ ವಿಡಿಯೋ ಇತ್ತೀಚೆಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಡ್ತಾವೆ. ಸೊ ನಾನು ಒಂದು ವಿಡಿಯೋ ಹಾಗೆ ನಾನು ಒಂದು ವ್ಲಾಗರ್ ಆಗಿ ನಾನೇ ಮರ್ತೋಗ್ಬಿಟ್ಟಿದ್ದೀನಿ ವಿಡಿಯೋ ಮಾಡೋದನ್ನಾಗಿರ್ಬೋದು. ಹಾಗೆ ಅಂದರೆ ಬೇರೆಯವ್ರದ್ದು ಇಷ್ಟಪಟ್ಬಿಡ್ತೀನಿ, ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಅದು ಒಂದು ಟಾಪಿಕ್ಕು. ಸೊ ಕಂಪಲ್ಸರಿ ಮಾಡಬೇಕು ಇನ್ನು ಮುಂದೆ. ನಾನು ಕೂಡ ಎಲ್ಲರ ಥರನೇ ವಿಡಿಯೋ ಮಾಡಬೇಕು. ಯಾಕಂದರೆ ನಾನು ಒಂದು ವಿಡಿಯೋ ಕ್ರಿಯೇಟರ್ ಆಗಿದ್ದರಿಂದ ಡೈಲಿ ವಿಡಿಯೋಸ್ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಾ ಹೋಗಿ ನಿಮ್ಗೆ ಇಷ್ಟ ಆಗುತ್ತೆ. ನನ್ನ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು, ನನ್ನ ಒಂದು ವೀಡಿಯೋಸ್ ಆಗಿರ್ಬೋದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೋತೀನಿ. ಹಾಗೆ ಮಾರ್ಟಿಗೆ ಬೇಕಾಗಿರುವಂಥ ಪ್ರತಿಯೊಂದನ್ನು ನಾನು ಹುರಿದಿಟ್ಕೊಂಡಿದ್ನಲ್ಲ, ಸೊ ಅದು ಕೂಡ ಶೇರ್ ಮಾಡಿಕೊಂಡೆ. ಫ್ಯಾಮಿಲಿ ಟೈಮ್ ಅಂತ ಬಂದಾಗ ಈ ಅಡುಗೆ ಮನೆಯಲ್ಲಿದ್ದಾಗ ಮಕ್ಕಳು ಹಿಂದೆ ಮುಂದೆ ಏನು ತಿರುಗಾಡ್ತಾರಲ್ಲ, ಅದು ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಸಿಕ್ಕಾಪಟ್ಟೆ ಉಟ್ಕೊಳ್ಳುತ್ತಾ. ನಾವು ಇಡೀ ದಿನ ಸ್ಕೂಲ್ಗೆ ಹೋಗ್ತೀವಿ, ಮಕ್ಕಳು ಕೂಡ ಹೋಗ್ತಾರೆ, ನಾನು ಕೂಡ ಹೋಗ್ತೀನಿ. ಹಾಗೆ ಈವ್ನಿಂಗ್ ಬಂದಾಗ ಎಲ್ಲರೂ ಕೂಡ ಕೆಲವೊಂದು ಸತಿ ಟಿ ವಿ ನೋಡ್ಕೊತ ಕೂಡೋದಾಗಿರ್ಬೋದು, ಮೊಬೈಲ್ ನೋಡ್ಕೊತ ಕೂಡೋದಾಗಿರ್ಬೋದು, ಹೀಗೆ ಕೂಡಿ ಇರ್ತಾರೆ. ಬಟ್ ತಾಯಂದಿರಿಗೆ ಮಕ್ಕಳು ಅಡುಗೆ ಮನೆಯಲ್ಲೇ ಇದ್ದಾಗ ಸೊ ಹಿಂದೆ ಮುಂದೆ ತಿರುಗಾಡ್ತಾರಲ್ಲ, ಸೊ ಅದಕ್ಕೆ ಅದೇ ರೀತಿ ಒಂದು ವಿಡಿಯೋದಲ್ಲಿ ಅಂದರೆ ಇವತ್ತಿನ ಒಂದು ಮಾಡ್ತಿದ್ದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅಂದರೆ ಟೊಮೊಟೊ ಸಾಂಬಾರು ಆ ರೀತಿ ಪಲ್ಯ ಮಾಡಿಕೊಂಡೆ. ಇನ್ನೇನು ಚಪಾತಿ ಇಟ್ಟಿದ್ದೀನಿ, ಚಪಾತಿ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಆಯಿತು. ಮಾಡ್ಬೋದು. ಇದು ಹಿಟ್ಟು ಬಿಸ್ಕೊಂಬಂದೆ ಆಲ್ರೆಡಿ ನೋಡ್ತಿರ್ಬೋದು. ಇಷ್ಟೊಂದು ಹಿಟ್ಟೈತಿ. ಆರಾಮ್ಸೆ 2 ಮಂತ್ವರೆಗೂ ಇದನ್ನು ನಾವು ಯೂಸ್ ಮಾಡ್ಕೋತೀವಿ. ಕಲರು ಘಮ ಇದರದ್ದು ಒಂದು ಒಳ್ಳೆ ಘಮ ಐತಲ್ಲ ಫ್ರೆಂಡ್ಸ್, ನಿಜ ಸಖತ್ತಾಗಿ ಬರಾಕತ್ತೈತಿ. ಎಕ್ದಮ್ ಮಸ್ತಾಗಿ ಬರಾಕತ್ತೈತಿ. ಒಂದು ಸ್ವಲ್ಪನೂ ಹೊಟ್ಟಿಲ್ಲ ಇದರಲ್ಲಿ. ಈಗ ಆರಾಮ್ಸೆ ಹಿಂಗೆ ಮಾಡಿಕೊಂಡು ನಾವು ಕುಡಿಬೋದು. ಸೊ ಇದೇ ರೀತಿ ಇದನ್ನು ಮಾಲ್ಟನ್ನು ರೆಡಿ ಮಾಡ್ಕೊಳ್ಳೋದು ಭಾಳ ಸಿಂಪಲ್ ಐತಿ. ಬಟ್ ಕೆಲವೊಬ್ರಿಗೆ ಮನೆಯೊಳಗೆ ಮಾಡ್ಕೊಳ್ಳೋಕೆ ಅಂದರೆ ಲೇಸಿ ಮಾಡ್ಕೋತಾರೆ. ಸೊ ಮಾಡೋ ಮೆಥಡ್ ಗೊತ್ತಿರಲ್ಲ, ಹಾಗೆ ಏನು ಹಾಕಬೇಕು ಅನ್ನೋದು ಕನ್ಫ್ಯೂಷನ್ಸ್ ಇರುತ್ತೆ. ನನಗದು ಪರ್ಫೆಕ್ಟ್ ಆಗೈತಿ, ಹಾಗಾಗಿ ನಾನು ಮಾಡ್ಕೊತೀನಿ ಫ್ರೆಂಡ್ಸ್. ಆರ್ಟ್ ಬಿಸೋದಕ್ಕಂತೇನು ಹೋಗಿದ್ನಲ್ಲ, ಸೊ ಅದೇ ಟೈಮಲ್ಲಿ ನಾನು ಡ್ರೆಸ್ಸನ್ನು ಮಾಡ್ಕೊಂಡಿದ್ದೆ. ಸೊ ಫೈನಲಿ ನನ್ನ ಒಂದು ಎಕ್ಸಾಮ್ ಪ್ರಿಪ್ರೇಷನ್ ನಡೆದಿತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ಒಂದಿಷ್ಟು ಲ್ಯಾಪ್ಟಾಪಲ್ಲಿ ನನ್ನ ವರ್ಕ್ ಇತ್ತು, ಕ್ವಶನ್ ಪೇಪರ್ಸ್ ಎಲ್ಲ ಟೈಪಿಂಗ್ ಮಾಡೋದಿತ್ತು. ಸೊ ಅದನ್ನೇ ನಾನು ಮಾಡ್ತಿದ್ದೆ. ಮನೆ ಕೆಲಸನೂ ಮಾಡ್ಕೋಬೇಕು, ಹಾಗೆ ವೀಡಿಯೋನೂ ಮಾಡ್ಕೋಬೇಕು, ಮಕ್ಕಳನ್ನ ನೋಡಬೇಕು, ಹಸ್ಬೆಂಡ್ನ ನೋಡಬೇಕು. ಟೋಟಲಿ ಹೇಳಬೇಕು ಅಂದರೆ ಮನೇನ ನೋಡ್ಕೋಬೇಕು. ಇದ್ರ ಜೊತೆ ನಮ್ಮ ಒಂದು ಎಂಟರ್ಟೈನ್ ಇರಲೇಬೇಕು ಅಂತ ಅನ್ನೋ ದೃಷ್ಟಿಯಿಂದ ನಾನು ಕೆಲವೊಂದು ವೀಡಿಯೋ ಮಾಡೋಕ್ಕೆ ಆಗಲ್ಲ. ಬೇರೆಯವರ ವೀಡಿಯೋ ನೋಡಿಕೊಂಡೆ ನನ್ನ ಒಂದು ಮೈಂಡ್ ಸೆಟ್ಟನ್ನು ಫ್ರೀ ಮಾಡ್ಕೋತೀನಿ. ಮತ್ತು ಮೈಂಡ್ ಸೆಟ್ಟಲ್ಲಿ ಒಂದು ನನಗೆ ಏನೋ ಒಂದು ರೀತಿ ಖುಷಿ ಅನಿಸುತ್ತೆ. ಹಾಗಾಗಿ ಅದೇ ಒಂದು ವಿಡಿಯೋ ನಾನಿಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸಾಕಷ್ಟು ಕೆಲಸಗಳಿರ್ತವೆ ಪ್ರತಿಯೊಬ್ಬರಿಗೂ. ನಾವು ಮೋಟಿವೇಟ್ ಆಗಬೇಕು ಅಂತಂದರೆ ಕೆಲವೊಂದನ್ನು ನಾವು ಜೀವನದಲ್ಲೇ ಅಳವಡಿಸಲೇಬೇಕು. ಸಾಕಷ್ಟು ವೀಡಿಯೋನ ನೋಡಿದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಿಮಗೆ ಅಂತ ಕಮೆಂಟ್ ಮಾಡ್ತೀನಿ. ವಿಡಿಯೋ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಒನ್ ಡೇ ಬಿಟ್ಟು ನಾನು ಮತ್ತೆ ವೀಡಿಯೋನ ಶೂಟ್ ಮಾಡ್ಕೊತೀನಿ. ನೀವು ಲಾಸ್ಟ್ವರೆಗೂ ನೋಡಿದ್ರಿ ನನ್ನ ಒಂದು ಮಾಲ್ಟ್ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋತೀನಿ ಅಂಥೇಳಿ. ನಿಜ ಕೆಲವೊಬ್ಬರು ಮನೆಯಲ್ಲಿ ಮಾಡ್ಕೊಳಕ್ಕಾಗಲ್ಲ ಅಂಥೇಳಿ ಈಗ ಆನ್ಲೈನಲ್ಲಿ ಆಗಿರ್ಬೋದು ತರಿಸ್ತಾರೆ. ಸೊ ಕೆಲವರಿಗೆ ಮನೆಯಲ್ಲಿ ಮಾಡಿಕೊಂಡು ಮಾರ್ತಿದ್ದಾರಲ್ಲ, ಸೊ ಆ ರೀತಿ ತರಿಸ್ಕೊತಿದ್ದಾರೆ. ಬಟ್ ಅದು ಕಾಸ್ಟ್ಲಿ ಭಾಳ ಬೀಳ್ತದೆ, ನಿಜ ಭಾಳ ಕಾಸ್ಟ್ಲಿ ಬೀಳ್ತದೆ. ಇವಾಗ ನಾವು ಕಾಳು ಕಡಿಗಳನ್ನು ಎಲ್ಲನೂ ತಂದು
ಮಾಡಿ ಇಟ್ಕೊಂಡ್ರೆ ಒಂದು ಪೂರ್ತಿ ಡಬ್ಬೆ ಮಾಡ್ಕೊಳ್ಬೋದು. ಒಂದು 3 ಸೊಲಿಗೆಯಷ್ಟು ನಾವು ಈ ಥರ ಸೊಲಿಗೆ ಗಂಟ್ಲೆ ಅಂತ ಮಾತಾಡ್ತೀವಿ. ಬಟ್ ಆ ಸೊಲಿಗೆ ಒಳಗೆ ಎಷ್ಟು ಕೆಜಿ 1 ಕೆಜಿ ಇರ್ಬೋದೇನೋ ಡೌಟು. ಬಟ್ ನಿಮ್ಮ ಲೆಕ್ಕ ಹೆಂಗೆ ಗೊತ್ತಿಲ್ಲ. ಸೊ 1 ಸೊಲಿಗೆ ಒಳಗೆ ಎಷ್ಟು ಕೆಜಿ ಇರ್ತಾವಂತ ಕಮೆಂಟ್ ಮಾಡಿ ತಿಳಿಸ್ರಿ. ನನಗೆ ಅದು ಐಡಿಯಾ ಇಲ್ಲ. ಹಾಗಾಗಿ ಸೊ 1 ಕೆಜಿ ಅಂತಂದರೆ ಮತ್ತೆ 1000ವರೆಗೂ ಅದನ್ನು ಚಾರ್ಜ್ ಮಾಡ್ತಾರೆ. ಆ ರೀತಿ ಸಲುವಾಗಿ ಅದು ಕಾಸ್ಟ್ಲಿ ಆಗ್ತದೆ. ಇವಾಗ ನಾವೇ ಒಂದಿಷ್ಟು ಕಾಳುಗಳನ್ನು ತಂದ್ಕೊಂಡು ಮನೇಲಿ ಮಾಡಿದರೆ ಈಡಾಗಿ ಭಾಳಷ್ಟು ಆಗ್ತೈತಿ, ಅಂದರೆ ಈಡಾಗ್ತೈತಿ. ಸೊ ಆರಾಮ್ಸೆ ಮನೆಯೊಳಗೆ ತಾಜಾ ಮಾಡಿಕೊಂಡು ತಿನ್ನೋದ್ರಿಂದ ನಮಗೊಂದು ಹೆಲ್ತಿಗೆ ಡೈರೆಕ್ಟ್ಲಿ ಪ್ರೋಟೀನ್ ಸಿಕ್ಕಾಪಟ್ಟೆ ಹೋಗುತ್ತೆ. ಆಮೇಲೆ ಕಡಿಮೆ ಪ್ರೈಸಲ್ಲಿ ಆರಾಮ್ಸೆ ನಾವು ಮಾಡ್ಕೊಂಡು ಕೊಡಿದ್ರೆ ಆಯ್ತಪ್ಪ, ಹೌದಾ. ಮತ್ತು ಇದಕ್ಕೆ ಬೆಲ್ಲ ಬೇಕು, ಒಂದು ಸ್ವಲ್ಪ ಅಲ್ಲ ಬೇಕು, ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು. ಸೊ ಇದನ್ನು ಮತ್ತೆ ಯಾವಾಗಾದರೂ ಮಾಡಿದಾಗ ಅದನ್ನು ಶೂಟ್ ಮಾಡಿ ಮತ್ತೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಯಾವ ರೀತಿ ಅದನ್ನು ಆ ಗಂಜಿನ ನಾನು ಪ್ರಿಪ್ರೇಷನ್ ಮಾಡ್ಕೋತೀನಿ ಅಂತ ಹೇಳಿ. ಆನಂತರ ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ನಾನು ರೀಸೆಂಟ್ಲಿ ಒಂದಿಷ್ಟು ವ್ಲಾಗ್ಸ್ಗಳನ್ನು ಒಂದಿಷ್ಟು ವ್ಲಾಗರ್ಸ್ ಇರ್ತಾರಲ್ಲ, ಭಾಳ ಇಷ್ಟಪಟ್ಟು ನೋಡಕತ್ತೀನಿ. ಗೊತ್ತಿಲ್ಲ, ನಾನೇ ವಿಡಿಯೋ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಅವ್ರುಗಳ ವಿಡಿಯೋ ನೋಡಿ 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 ಅಷ್ಟು ಫಿದಾಗಿಬಿಟ್ಟಿದ್ದೀನಿ. ಈಗ ನನಗೆ ಹೆಂಗೂ ಟೈಮ್ ಸಿಗೋಂಗಿಲ್ಲ. ಸೊ ಸ್ಕೂಲಿಗೆಲ್ಲ ಹೋಗ್ತೀವಿ, ಹಾಗೆ ಮನೆಗೆ ಬರ್ತೀನಿ, ಸಾಕಷ್ಟು ಕೆಲಸ ಇರ್ತಾವೆ, ಅದರಿಂದ ಬೆನ್ನತ್ಕೊಂಡ್ಬಿಡ್ತೀನಿ. ವಿಡಿಯೋ ಈ ಮೊಬೈಲ್ ಎಲ್ಲಂದ್ರಲ್ಲಿ ಇಟ್ಕೊಂಡು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋಷ್ಟರಲ್ಲೇ ಟೈಮ್ ಕಳೆದೋಗ್ತೈತಿ. ಹಾಗೆ ವ್ಯೂಸ್ ಕೂಡ ಓಡ್ತಿಲ್ಲ, ಚಾನಲ್ ಓಡ್ತಿಲ್ಲ, ಹಾಗೆ ವ್ಯೂಸ್ ಕೂಡ ಆಗ್ತಿಲ್ಲ. ಅದೊಂದು ಪ್ರಾಬ್ಲಮ್ಮು. ಅದಕ್ಕೋಸ್ಕರ ನಾನು ಸುಮ್ಮನೆ ಯಾಕಪ್ಪ ವಿಡಿಯೋ ಮಾಡಿ ವಿಡಿಯೋ ಮಾಡೋಕ್ಕೆ ಟೈಮ್ ವೇಸ್ಟ್ ಆಗುತ್ತೆ, ಮತ್ತು ಎಡಿಟ್ ಮಾಡೋಕ್ಕೂ ಟೈಮ್ ಹೋಗುತ್ತೆ. ಸೊ ಇದ್ರ ಬಗ್ಗೆನೇ ಇನ್ನೊಂದು ದಿನ ಮಾತಾಡ್ತೀನಿ. ಈಗ ನಾನು ಸದ್ಯಕ್ಕೆ ನಂದೆಲ್ಲ ಬಿಟ್ಟು ಬೇರೆಯವರ ವೀಡಿಯೋಸ್ ನೋಡಿ 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 ಫಿದಾಗಿಬಿಟ್ಟಿದ್ದೀನಿ. ಅಷ್ಟು ಇಷ್ಟ ಆಗುತ್ತೆ. ಈವ್ನಿಂಗ್ ಬಂದ ತಕ್ಷಣವೇ ನಾನು ಏನಾದರೂ ಕೆಲಸ ಶುರು ಮಾಡಬೇಕು, ನನ್ನ ಒಂದು ಮೋಟಿವೇಟ್ ಮಾಡ್ಕೋಬೇಕಂತಂದಾಗ ಸೊ ನಾನು ವ್ಲಾಗ್ಸ್ಗಳನ್ನು ನೋಡ್ಕೊಂಬಿಡ್ತೀನಿ, ಕೆಲವೊಂದಿಷ್ಟು ವ್ಲಾಗ್ಸ್ಗಳನ್ನು. ಸೊ ಆ ಒಂದು ವ್ಲಾಗ್ಸ್ಗಳ ಹೆಸರನ್ನು ಕೂಡ ನಾನು ಮೆನ್ಷನ್ ಮಾಡ್ತೀನಿ, ನನ್ನ ಒಂದು ಫೇವ್ರೆಟ್ ವ್ಲಾಗರ್ಸ್ ಅವರ ಚಾನಲ್ಗಳ ಹೆಸರುಗಳು. ಸೊ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಈ ಥರ ಶೇರ್ ಮಾಡ್ಕೊತಿರೋದು. ಅಂದ್ಕೊಂಡೆ ಯಾಕೆ ನಾನು ಇದು ಟಾಪಿಕ್ ತಗೊಂಡು ಸೊ ಯೂಟ್ಯೂಬಲ್ಲಿ ಹಾಕಬಾರ್ದು ಅಂದರೆ, ಈಗ ನಾವು ಕೆಲಸ ಮಾಡಲಿಕ್ಕೆ ಕೆಲವೊಂದು ಸತಿ ಸಿಕ್ಕಾಪಟ್ಟೆ ಬೇಸರ ಆಗ್ತದೆ. ನಿಜ, ನಾವು ಹೊರಗಡೆ ಹೋಗಿ ಕೆಲಸ ಮಾಡಿ ಬರ್ತೀವಿ, ಮನೇಲಿ ಬೇಸರ ಆಗುತ್ತೆ. ಕೆಲವೊಂದು ಸತಿ ನಮ್ಗೆ ಸೀರಿಯಲ್ ಆಗಿರ್ಬೋದು, ಆದರೆ ಟಿ ವಿ ಮುಂದೆ ಕೂತು ಒಂದು ಫಿಲ್ಮು ಅಥವಾ ಸೀರಿಯಲ್ಲು, ಸಾಂಗು ಏನು ಕೇಳೋದು ನಮಗೆ ಟೈಮ್ ಇರೋಲ್ಲ. ಸೊ ನಾವೆಲ್ಲಿ ಹೋಗ್ತೀವಿ, ನಮ್ಮ ಮುಂದೆ ಏನು ಜೊತೆಗೆ ಬರುತ್ತೆ, ಮೊಬೈಲು, ಹೌದಾ. ನಾವು ಮೊಬೈಲ್ ಎಲ್ಲಿ ಬೇಕಂದರೆ ಎಲ್ಲಂದ್ರಲ್ಲೇ ಇಟ್ಕೊಂಡು ಸೊ ನೋಡ್ಬೋದು, ಹೌದಾ. ಇವಾಗ ಹಾಲಲ್ಲಿ ಅದೀವಂತಂದರೆ ನಮಗೆ ಸರೌಂಡಿಂಗಲ್ಲಿ ಎಷ್ಟು ಕೇಳಿಸುತ್ತೋ ಅಷ್ಟು ನಾವು ಸಾಂಗ್ ಇಡ್ಬೋದು, ಹಾಗೆ ಕಸ ಹೊಡ್ಕೊಳ್ಳೋದು, ಕ್ಲೀನಿಂಗ್ ಮಾಡ್ಕೊಳ್ಳೋದು ಮಾಡ್ತೀನಿ. ಸೊ ಅಡುಗೆ ಮನೆಯಲ್ಲಂತ ಹೋದಾಗ ಸೊ ಅಲ್ಲಿನೂ ಕೂಡ ಒಂದು ಪ್ಲೇಸ್ ಇಟ್ಕೋತೀನಿ. ಓಕೆ, ಖಾರ ಡಬ್ಬಿಯೋ ಏನೋ ಒಂದು ಮಸಾಲ ಪದಾರ್ಥದ ಡಬ್ಬಿಯೋ ಅದರ ಮೇಲಿಟ್ಟು ಆನ್ ಮಾಡಿದ ತಕ್ಷಣವೇ ನಾನು ಅದನ್ನು ನೋಡ್ಕೊತಾನೆ ಕುಕ್ ಮಾಡ್ತೀನಿ. ಆಮೇಲೆ ಪಾತ್ರೆಗಳು ಎಲ್ಲ ತೊಳಿತೀನಿ. ಕೆಲವೊಂದು ಸತಿ ಒಂದು ಟ್ರಿಕ್ ಯೂಸ್ ಮಾಡ್ತಿದ್ರು ಗೊತ್ತಾ, ಇವಾಗ ಕೆಲಸ ಫಾಸ್ಟಾಗಿ ಹೆಂಗೆ ಆಗಬೇಕು. ಸೊ ಥಿಂಕ್ ಮಾಡ್ತಿದ್ದೆ, ನಮ್ಮ ಅಮ್ಮಗೆ ಫೋನ್ ಹಚ್ಚಿರಾತು, ಹೋಗಲಿ ನನ್ನ ಬೆಸ್ಟ್ ಫ್ರೆಂಡ್ ಫೋನ್ ಹಚ್ಚಿರಾತು, ಫೋನ್ ಹಚ್ಚಿ ಔಟ್ ಸ್ಪೀಕರ್ ಹಾಕಿ ಮಾತಾಡ್ತಾ ಎಲ್ಲ ಕೆಲಸನೂ ಮುಗಿದ್ಬಿಡ್ತಾಯಿತ್ತು. ಈಗ ಸಾಕಷ್ಟು ನಾನಷ್ಟೇ ಅಲ್ಲ, ಸಾಕಷ್ಟು ಜನ ಈ ಮೊಬೈಲ್ ಮೊರೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ಜನಕ್ಕೆ ಈ ಮೊಬೈಲ್ ಭಾಳನೇ ಒಂದು ಟೈಮ್ ಪಾಸ್ ಆಗಿಬಿಟ್ಟೈತಿ. ಈವನ್ ನ್ಯೂಸ್ ಕೂಡ ಹಚ್ಚಿ ಇಟ್ಕೊಂಡು ನಾವು ಎಲ್ಲನೂ ಕೆಲಸ ಮಾಡ್ಕೋಬಹುದು. ಆಮೇಲೆ ಸೀರಿಯಲ್ ಹಚ್ಕೋಬೋದು, ಮತ್ತು ಏನಾದರೂ ಈಗ ಪ್ರೋಗ್ರಾಮ್ಸ್ಗಳಿರ್ತಲ್ಲ. ಸೊ ಎಲ್ಲಕ್ಕಿಂತ ಹೆಚ್ಚಾಗಿ ಯೂಟ್ಯೂಬ್, ಓಕೆನಾ. ಯೂಟ್ಯೂಬ್ ಆನ್ ಮಾಡಿದ ತಕ್ಷಣ ನಮಗೆ ಬೇಕಾಗಿರುವಂತಹ ನಾಲೆಜನ್ನ ನಾವು ಪಡ್ಕೋಬೋದು. ಇವನ್ ಕ್ರಾಫ್ಟ್ ಆಗಿರ್ಬೋದು, ನಾವು ಸಿಂಗಿಂಗು, ಅಂದರೆ ನಾನು ಹೇಳೋಕ್ಕೆ ಬರ್ತಿರೋದೇನಪ್ಪ ಅಂತಂದರೆ, ಈಗ ಯೂಟ್ಯೂಬು ಅಲ್ಲಿ ನಮಗೆ ಬೇಕಾಗಿರುವಂತಹ ಪ್ರತಿಯೊಂದು ಸಿಗುತ್ತೆ. ಇವಾಗ ಅಡುಗೆ ಮಾಡಬೇಕಾದ್ರೆ
ನಾವು ಸಾಕಷ್ಟು ರೆಸಿಪೀಸ್ನ ನೋಡ್ಬೋದು. ಹಾಗೆ ನಮ್ಗೆ ಬೇಸರ ಆದರೆ ವ್ಲಾಗ್ಸ್ಗಳನ್ನ ನೋಡ್ಬೋದು. ವ್ಲಾಗ್ಸಲ್ಲಿ ನಮಗೆ ಎಲ್ಲ ರೀತಿಯೂ ನಾವು ಕಲ್ತ್ಕೋಬೋದು. ಮೊನ್ನೆ ಆರ್ಗನೈಜೇಷನ್ ಆಗಿರ್ಬೋದು, ಆಮೇಲೆ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ಳೋದಾಗಿರ್ಬೋದು, ಮಕ್ಕಳಿಗೆ ಫುಡ್ ಹ್ಯಾಂಗೆ ಪ್ರಿಪೇರ್ ಮಾಡೋದು, ಮತ್ತು ಪ್ರತಿಯೊಂದನ್ನು ಈ ಯೂಟ್ಯೂಬಲ್ಲಿ ನಾವು ಎಡಿಕ್ಟ್ ಆಗಿಬಿಟ್ಟಿವಿ. ಹಾಗಾಗಿ ಈಗ ನಾನು ಸಹ ಒಂದು ಟೈಮ್ ಪಾಸ್ ಅನ್ನೋದು ಯೂಟ್ಯೂಬಿಂದನೇ ಮಾಡ್ಕೊಕತ್ಬಿಟ್ಟಿದ್ದೀನಿ. ಹಾಗೆ ಕೆಲವೊಂದು ಸತಿ ಟೈಮ್ ಸಿಕ್ಕಿದಾಗ ರೀಲ್ಸ್ ಎಲ್ಲ ಮಾಡ್ಕೊತೀನಿ. ಬಟ್ ಟೈಮ್ ಸಿಕ್ಕೋದು ಎರೇರು ಇರುತ್ತೆ. ಒಂದು 10 ನಿಮಿಷ ಅದನ್ನು ಸೈಡಿಗೆ ಇಟ್ಕೊಂಡು, ಸೊ ನಮಗೆ ಒಂದು ಪರ್ಸ್ನಲ್ ಆಗಿ ಏನು ಆಗಬೇಕಾಗಿದೆ ವಿಡಿಯೋ, ಸೊ ಅದನ್ನು ಮಾಡ್ಕೊತೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು ನನ್ನ ಏನದು ಒಪಿನಿಯನ್, ಹಾಗೆ ನನ್ನ ಒಂದು ಅನಿಸಿಕೆ. ಮತ್ತು ನಾ ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಬೇರೆ ಯೂಟ್ಯೂಬರ್ನ ನೋಡಿಕೊಂಡು ಮೋಟಿವೇಟ್ ಕೂಡ ಆಗ್ತೀನಿ, ಹಾಗೆ ಇನ್ಸ್ಪೈರ್ ಆಗ್ತೀನಿ. ಮನೆ ಆರ್ಗನೈಸೇಷನ್ನು ಕೂಡ ಅದೇ ರೀತಿ ಇಟ್ಕೊಳ್ತೀನಿ. ಮತ್ತು ಫುಡ್ ಯಾವ ರೀತಿ ಮಾಡಬೇಕು, ಸೊ ಕೆಲವೊಂದು ನಾನು ನೋಡಿನೇ ಕಲ್ತೀನಿ, ಸುಳ್ಳು ಅಂತ ಹೇಳಲ್ಲ. ಓಕೆ, ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸಬ್ರು ಯಾರು ನೋಡ್ತಿದ್ದಾರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಾಯ್ ಬಾಯ್.